ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳ್ತಿರುವಂಥ ಈ ಒಂದು ಸಣ್ಣ ಪರಿಹಾರದಿಂದ ನೀವು ಯಾವುದೇ ಒಂದು ಗಂಭೀರವಾದಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಹಣ ಸಹಾಯ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದು ಯಾವ ರೀತಿಯಲ್ಲಿ ಅಂತ ನೀವು ಊಹೆನೂ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಯಾವ ರೀತಿ ಪರಿಹಾರ ಅಂತ ನೋಡೋದಕ್ಕೆ ಮುಂಚೆ ನಿಮ್ಮ ಪರಿಸ್ಥಿತಿ ಯಾವುದೇ ಇರ್ಬೋದು. ಈಗ ನೀವೊಂದು ಲೋನ್ ಕಟ್ಟೋಕ್ಕೆ ದುಡ್ಡಿನ ಅವಶ್ಯಕತೆ ನಿಮಗೆ ಜಾಸ್ತಿ ಇರ್ಬೋದು, ಇಲ್ಲ ಯಾರ ಹತ್ರ ಸಾಲ ತೊಗೊಂಡಿರ್ಬೋದು, ಇಲ್ಲ ಯಾವುದೇ ಒಂದು ರೀತಿಯ ಕಠಿಣವಾದಂಥ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಏನು ಮಾಡಬೇಕು ಅಂತ ತಿಳಿಯದೇ ನೀವು ಕೂತ್ಕೊಂಡಿದ್ದೀರಾ ಅಂತ ಒಂದು ಸಿಚುವೇಶನ್ ಬಂದಿದ್ದರೆ ನೀವು ಖಂಡಿತ ಈ ಒಂದು ಪರಿಹಾರನ ಮಾಡಿ ಟ್ರೈ ಮಾಡ್ಕೋಬೋದು. ಯಾಕಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲಿಂದ ದುಡ್ಡು ತರಬೇಕು ಅಂತ ಗೊತ್ತಾಗಲ್ಲ. ಇಲ್ಲ ಕೆಲವೊಂದು ಸರಿ ಸಾಲ ಕೇಳಿದರೆ ನಮಗೆ ಸಿಗದೇ ಇರೋವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯೆಲ್ಲ ಆ ಒಂದು ಸಿಚುವೇಶನಲ್ಲಿ ನಮಗೆ ಏನು ಮಾಡಬೇಕು ಅಂತ ಕೂಡ ನಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ಈ ಒಂದು ಸಣ್ಣ ಪರಿಹಾರ ನೀವು ಆ ಒಂದು ಟೈಮಲ್ಲಿ ಮಾಡಿದಾಗ ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದು ಯಾರ ರೂಪದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಅದೀಗ ನಿಮಗೆ ನೀವು ಯಾರ ಹತ್ರ ಆದರೂ ಸಾಲ ಕೇಳಿದರೆ ಅವ್ರು ನಿಮಗೆ ಸಾಲ ಕೊಡೋದಾಗಲಿ ಇಮ್ಮಿಡಿಯೇಟಾಗಿ, ಇಲ್ಲ ನಿಮ್ಮ ಗೊತ್ತಿರೋರು ಯಾರಾದರೂ ನಿಮಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡೋದಾಗಲಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ಬೋದು, ನಿಮ್ಮ ಕೈಗೆ ದುಡ್ಡು ಬರುವಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಈ ಒಂದು ಪರಿಹಾರ ಮಾಡೋದ್ರಿಂದ. ಇನ್ನು ಈ ಪರಿಹಾರನ ಯಾವ ರೀತಿ ಮಾಡಬೇಕು ಅಂತ ಹೇಳೋದಕ್ಕೆ ಮುಂಚೆ ನಿಮಗೆ ಈ ಪರಿಹಾರ ಮಾಡೋಕ್ಕೆ ಒಂದು ಗ್ರೀನ್ ಕಲರ್ ಪೆನ್ ಬೇಕಾಗುತ್ತೆ. ಅದು ಈಗ ನಾನು ಎಷ್ಟೊಂದು ಒಂದು ರಿಚುವಲ್ ಮಾಡೋವಂಥ ಸಿಚುವೇಷನಲ್ಲಿ ನಿಮ್ಗೆ ಹೇಳಿದ್ದೆ ನಾನು, ಒಂದು ಗ್ರೀನ್ ಪೆನ್ನು ಮನೆಯಲ್ಲಿ ತೆಗೆದಿಟ್ಕೊಳ್ಳಿ ಅಂತ. ಗ್ರೀನ್ ಪೆನ್ನು ತುಂಬಾ ಪವರ್ಫುಲ್ ಇರುತ್ತೆ. ಗ್ರೀನ್ ತೀರಾ ನಿಮ್ಮ ಹತ್ರ ಇಲ್ಲ ಅನ್ನೋಂಥ ಟೈಮಲ್ಲಿ ನೀವು ಬ್ಲೂ ಇಲ್ಲ ರೆಡ್ ಯೂಸ್ ಮಾಡ್ಕೋಬೋದು. ಆದರೆ ಗ್ರೀನಿಗೆ ಸಿಗೋವಂಥ ಒಂದು ಪವರ್ ಇದೆಯಲ್ಲ ಅದು ಬೇರೆಯೇ ಇರುತ್ತೆ. ಹಾಗಾಗಿ ಗ್ರೀನ್ ಪೆನ್ನು ಇಲ್ಲ ಸ್ಕೆಚ್ ಪೆನ್ ಆದ್ರೂ ಓಕೆ, ಮಕ್ಕಳು ಯೂಸ್ ಮಾಡುವಂಥ ಸ್ಕೆಚ್ ಪೆನ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದಾದರೂ ಓಕೆ. ಗ್ರೀನ್ ಕಲರಲ್ಲಿದ್ದರೆ ತುಂಬಾ ಪವರ್ ಇರುತ್ತೆ. ಹಾಗಾಗಿ ನೀವು ಗ್ರೀನ್ ಪೆನ್ ಯೂಸ್ ಮಾಡಿಕೊಂಡು ನೀವು ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು. ಪರಿಹಾರ ಮಾಡೋಕ್ಕೆ ಮುಂಚೆ ನಿಮ್ಮ ಮೈಂಡಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ ಇರಬಾರ್ದು. ಯಾಕೆಂದರೆ ಸಿಚುವೇಶನ್ ತುಂಬ ಕ್ರಿಟಿಕಲ್ ಇದ್ದಾಗ ನಮ್ಮ ಮೈಂಡಲ್ಲಿ ಏನಂತೆ ಅನಿಸುತ್ತೆ, ಇದೆಲ್ಲ ಮಾಡಿದರೆ ನಡೆಯುತ್ತಾ, ಇಲ್ಲ ಇದೆಲ್ಲ ಮಾಡೋದ್ರಿಂದ ಇದೆಲ್ಲ ಏನೊಂದು ಇವರು ಈ ಸಣ್ಣದಾಗಿ ಹಿಂಗೆ ಹೇಳ್ತಿದ್ದಾರಲ್ಲ ಇದೆಲ್ಲ ನಡೆಯುತ್ತಾ ಅಂತ ನೀವು ಮನಸ್ಸಲ್ಲಿ ಊಹೆ ಮಾಡ್ಕೊಳ್ಳೋದಾಗಲಿ, ಮನಸ್ಸಲ್ಲಿ ಅಂದ್ಕೊಂಡು ಸರಿ ನೋಡೋಣ ಬಿಡು ಟ್ರೈ ಮಾಡೋಣ ಅಂತ ನೀವು ಇದನ್ನು ಮಾಡಿಕೊಡ್ದು. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ದೃಢವಾಗಿ ನಿಮ್ಮ ಮೈಂಡಲ್ಲಿ ಇರಬೇಕು, ಇಲ್ಲ ನಾನು ಇದು ಮಾಡಿದ ತಕ್ಷಣ ನನಗೆ ಸಿಗುತ್ತೆ, ನನ್ನ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆ, ಹಾಗಾಗಿ ನಾನು ಈ ರೀತಿ ಮಾಡಿದ ತಕ್ಷಣ ನನಗೆ ಸಿಗುತ್ತೆ ಅಂತ ನೀವು ಪವರ್ಫುಲ್ಲಾಗಿ ನಂಬಿ ನೀವು ಮಾಡಿದಾಗ ಏನಾಗುತ್ತೆ, ಅದು ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಪಾಸಿಟಿವ್ ವೈಬ್ಸು ನಿಮಗೆ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಟ್ರೈ ಮಾಡೋಣ, ಇಲ್ಲಾಂದರೆ ಇದೆಲ್ಲ ನಡೆಯುತ್ತಾ ಅಂತೆಲ್ಲ ಮನಸ್ಸಲ್ಲೆಲ್ಲ ಅಂದ್ಕೊಂಡು ನೀವು ಮಾಡೋ ರೀತಿ ಇದ್ದರೆ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ, ಇಲ್ಲಿಂದಾನೇ ಬಿಟ್ಬಿಡಿ ನೀವು ಅದನ್ನು. ಇನ್ನು ಮನಸ್ಸಲ್ಲಿ ಪಾಸಿಟಿವ್ ಅಂದ್ಕೊಂಡು ಮಾಡೋರಿಗೆ ಏನು ಹೇಳ್ತೀನಿ ಅಂದರೆ, ನೀವು ಮೊದಲನೇದಾಗಿ ಗ್ರೀನ್ ಕಲರ್ ಪೆನ್ ತಗೊಂಡು ನಿಮ್ಮ ಬಾಡಿಯಲ್ಲಿ ಕಾಣದೇ ಇರುವಂಥ ರೀತಿಯಲ್ಲಿರುವಂಥ ಒಂದು ಜಾಗದಲ್ಲಿ ನೀವು ಬರಿಬೇಕಾಗುತ್ತೆ. ಅದು ಇವಾಗ ಕೈಯಲ್ಲೆಲ್ಲ ಬರ್ಕೊಂಡಾಗ ಏನಾಗುತ್ತೆ, ಬೇರೆಯವರು ನೋಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬೇರೆಯವ್ರ ಕಣ್ಣಿಗೆ ಕಾಣದೇ ಇರುವಂಥ ರೀತಿಯಲ್ಲಿ ನೀವು ಇದನ್ನು ಬರಿಬೇಕಾಗುತ್ತೆ. ಬರಿಬೇಕಾಗಿರೋದು ಇಷ್ಟೇ, ಇದು 3 ನಂಬರು. ಈ ನಂಬರ್ನ ನೀವು ಬರಿಬೇಕಾಗುತ್ತೆ. 897 897 ಈ ನಂಬರ್ನ ನೀವು ಒಂದೊಂದಾಗಿ ಬರಿಬೋದು. ಅಂದರೆ 1 8 9 7 ಈ ರೀತಿ ಆದರೂ ಬರ್ಕೋಬೋದು, ಇಲ್ಲ 897 ಅಂತ 3 ಸರಿ ಆದರೂ ಬರ್ಕೋಬೋದು. 897 ಅಂತ 3 ಸರಿ ಬರಿಬೇಕಾದ್ರೆ ನಿಮ್ಮ ಬಟ್ಟೆ ಒಳಗಡೆ ಎಲ್ಲಾದ್ರೂ ಬಟ್ಟೆ ಹಾಕಿದಾಗ ಅದು ಕವರ್ ಆಗುವಂಥ ರೀತಿಯಲ್ಲಿ ಬರುವಂಥ ಜಾಗದಲ್ಲಿ ನೀವೆಲ್ಲಾದರೂ ಒಂದು ಕಡೆ 3 ಜಾಗದಲ್ಲಿ ನೀವು ಇದನ್ನು ಬರಿಬೋದು. ಬರೆದು ನೀವು ಟ್ರೈ ಮಾಡಿ ನೋಡಿ, 1 ದಿನ ಇಲ್ಲ 2 ದಿನದಲ್ಲಿ ಖಂಡಿತ ಇದು ವರ್ಕ್ ಆಗುತ್ತೆ. ಎಷ್ಟೋ ಜನಕ್ಕೆ ವರ್ಕ್ ಆಗಿರೋವಂಥ ಒಂದು ಪರಿಹಾರ ಇದು. ಹಾಗಾಗಿ ಇದು ತುಂಬ ಜನಕ್ಕೆ ಬೇಕಾಗುತ್ತೆ. ಯಾಕಂದರೆ ನಮಗೆ ಕೆಲವೊಂದು ಸರಿ ಗೊತ್ತಾಗಲ್ಲ ನಮ್ಮ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ, ಇಮ್ಮಿಡಿಯೇಟಾಗಿ ದುಡ್ಡು ಬೇಕಾಗುತ್ತೆ. ಆದರೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು, ಯಾರನ್ನ ಕೇಳಬೇಕು ಅನ್ನೋದು ಕೂಡ ಕೆಲವ್ರಿಗೆ ಗೊತ್ತಿರಲ್ಲ. ನಾನು ಯಾರನ್ನ ಕೇಳಲಿ ಅನ್ನೋಂಥ ಪರಿಸ್ಥಿತಿಯಲ್ಲಿ ಕೂಡ ನಾವಿರ್ತೀವಿ. ಆ ಒಂದು ಟೈಮಲ್ಲಿ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋವಂಥ ಟೈಮಲ್ಲಿ ನೀವು ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು. ಆವಾಗ ಏನಾಗುತ್ತೆ ಅಂದರೆ, ಇದು ದುಡ್ಡು ಎಲ್ಲಿಂದ ಬರ್ತಿದೆ ಅಂತ ಕೂಡ ನಿಮಗೆ ಗೊತ್ತಾಗಲ್ಲ. ಆ ರೀತಿ ನಿಮ್ಮ ಕೈಗೆ ದುಡ್ಡು ಬಂದು ಸೇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
ಹಾಗಾಗಿ ನೀವು ಈ ಒಂದು ರಿಚುವಲ್ನ ಮಾಡಿ ನೋಡ್ಬೋದು. ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡೇ ನೀವು ಇದನ್ನು ಬರೀಬೇಕಾಗುತ್ತೆ. ಯಾಕೆಂದರೆ ಈ ನಂಬರ್ ತುಂಬ ಪವರ್ಫುಲ್. ಯಾಕೆಂದರೆ ನಾವು ಕೆಲವೊಂದು ವರ್ಡ್ಗಳು ಹೇಳಬೇಕಾದ್ರೆ ಅಂದರೆ ಓಂ ಇರ್ಬೋದು, ಶ್ರೀಮ್ ಇರ್ಬೋದು, ಈ ಒಂದು ಕೆಲವೊಂದು ವರ್ಡ್ಗಳನ್ನ ನಾವು ಬರೀಬೇಕಾದ್ರೆ ತುಂಬ ಹುಷಾರಾಗಿ ಬರಿತೀವಿ. ಯಾಕೆಂದರೆ ತುಂಬ ಒಂದು ಪವರ್ಫುಲ್ ಇರುವಂಥ ವರ್ಡ್ಗಳು ಇದೆಲ್ಲ. ಯಾಕೆಂದರೆ ನಾವು ಇದು ಬರೆದಾಗ ಅದರದ್ದೇ ಆಗಿರೋಂಥ ಒಂದು ಪಾಸಿಟಿವ್ ವೈಬ್ ನಮಗೆ ಸಿಗುತ್ತೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿಯೇ ಕೆಲವೊಂದು ನಂಬರ್ಗಳಿಗೆ ಕೂಡ ಅದರದ್ದೇ ಆಗಿರೋಂಥ ಪವರ್ ಇರುತ್ತೆ. ಹಾಗಾಗಿ ಅದರಲ್ಲಿ ಒಂದು ನಂಬರು ಈಗ ನಾನು ಹೇಳಿದಂಥ 897 ನಂಬರು. ಹಾಗಾಗಿ ನೀವು ಅದನ್ನು ಯೂಸ್ ಮಾಡಬೇಕಾದ್ರೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಹಾಗೂ ನಿಮ್ಮ ಮೈಂಡು ಪಾಸಿಟಿವ್ ಆಗಿರಬೇಕು. ಇದಿಷ್ಟು ಮೈಂಡಲ್ಲಿ ಅಂದ್ಕೊಂಡು ಇಷ್ಟೇ ನೀವು ಮಾಡಬೇಕಾಗಿರೋದು. ಗ್ರೀನ್ ಪೆನ್ನಲ್ಲಿ 3 ಜಾಗದಲ್ಲಿ ಮೈಯಲ್ಲಿ ಹೊರಗಡೆ ಇರೋರು ಯಾರು ಕಾಣದೇ ಇರೋಂಥ ರೀತಿಯಲ್ಲಿ ಅದಿರಬೇಕು. ಹಾಗಾಗಿ ನಿಮ್ಮ ಮೈ ಮೇಲೆಲ್ಲಾದರೂ ಒಂದು 3 ಜಾಗದಲ್ಲಿ ನೀವು ಇದನ್ನು ಬರ್ಕೋಬೋದು. ಬರೆದು ನೀವು ನೋಡಿ 2 ದಿನದಲ್ಲಿ ಇಲ್ಲ 3 ದಿನದಲ್ಲಿ ರಿಸಲ್ಟ್ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 1 ವಾರವರೆಗೂ ಹೋಗ್ಬೋದು. ಕೆಲವರಿಗೆ ತುಂಬಾ ಬೇಗ ರಿಸಲ್ಟ್ ಸಿಕ್ಕಿದೆ. ಇದು ಅಷ್ಟು ಪವರ್ ಇದೆ. ಹಾಗಾಗಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಪವರ್ ಇರೋದರಿಂದ ನಿಮಗೆ ಖಂಡಿತ ರಿಸಲ್ಟ್ ಕೂಡ ಸಿಗುತ್ತೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.